ರೇಣುಕಾ ಸ್ವಾಮಿಯ ಹತ್ಯೆಯ ಒಟ್ಟು 65 ಫೋಟೋಗಳು ಪವಿತ್ರ ಗೌಡ ಮೊಬೈಲ್ನಲ್ಲಿ ಸಿಕ್ಕಿದೆ. ದರ್ಶನ್ ಹೆಸರನ್ನ ಡಿ ಅಂತ ಪವಿತ್ರ ಗೌಡ ಸೇವ್ ಮಾಡಿಕೊಂಡಿದ್ರು ಅನ್ನೋ ಅಂಶವೂ ಕೂಡ ಗೊತ್ತಾಗಿದೆ. ಪವಿತ್ರ ಐಫೋನ್ 15 ಪ್ರೋ ಮ್ಯಾಕ್ಸ್ ನಲ್ಲಿ ರಿಟ್ರೀವ್ ಮಾಡಿದಾಗ ಸಿಕ್ಕಿದ್ದೇನು? ದರ್ಶನ್ ಮೊಬೈಲ್ನಲ್ಲಿ ಸಿಕ್ಕ ಅದೊಂದು ದೊಡ್ಡ ಸಾಕ್ಷ್ಯ. ಇಡೀ ಕೇಸ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೂ ಕೂಡ ತಪ್ಪಾಗಲ್ಲ. ಪವಿತ್ರಾಗೆ ಕರೆ ಮಾಡಿದ್ದ ದರ್ಶನ್ ಅಂದು ಹೇಳಿದ್ದೇನು? ಪವಿತ್ರ ಮೊಬೈಲ್ನಲ್ಲಿ ರೇಣುಕಾ ಹತ್ಯೆಯ 65 ಫೋಟೋ. ದರ್ಶನ್ ಹೆಸರನ್ನ ಡಿ ಎಂದು ಸೇವ್ ಮಾಡಿದ್ದ ಪವಿತ್ರ. A1 ಪವಿತ್ರ ಗೌಡ ಐಫೋನ್ 15 ಪ್ರೋ ಮ್ಯಾಕ್ಸ್ ರಿಟ್ರೀವ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಪವಿತ್ರ ಗೌಡ ಪರಪನಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಈ ಮಧ್ಯೆ ಪವಿತ್ರ ಗೌಡ ಮೊಬೈಲ್ ಅಲ್ಲಿದ್ದ ಕೆಲ ಸತ್ಯಗಳು ಹೊರಬಿದ್ದಿದೆ. ಪವಿತ್ರ ಗೌಡ ಬಳಿ ಇದ್ದ ಐಫೋನ್ 15 ಪ್ರೋ ಮ್ಯಾಕ್ಸ್ ರಿಟ್ರೀವ್ ಮಾಡಿದಾಗ ರೇಣುಕಾ ಹತ್ಯೆಯ ಫೋಟೋಗಳು ಬಯಲಾಗಿದೆ. ರೇಣುಕಾ ಸ್ವಾಮಿ ಹತ್ಯೆ ವೇಳೆ ಕ್ಲಿಕ್ಕಿಸಿದ್ದ ಬರೋಬ್ಬರಿ 65 ಫೋಟೋಗಳು ಸಿಕ್ಕಿವೆ ಎನ್ನಲಾಗ್ತಿದೆ. ಅಲ್ಲದೆ ರೇಣುಕಾ ಸ್ವಾಮಿ ಕಳಿಸಿದ್ದ 20 ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ಗಳು ರಿಟ್ರೀವ್ ಆಗಿದೆ. ಎಲ್ಲವನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಪವಿತ್ರ ಗೌಡ ತನ್ನ ಮೊಬೈಲ್ನಲ್ಲಿ ದರ್ಶನ್ ಹೆಸರನ್ನ ಡಿ ಅಂತ ಸೇವ್ ಮಾಡಿಕೊಂಡಿದ್ದು ಗೊತ್ತಾಗಿದೆ. ಮನೋಜ್ ಹೆಸರಲ್ಲಿ ಪವಿತ್ರ ಗೌಡ ಸಿಮ್ ಬಳಕೆ ಮಾಡಿದ್ರಂತೆ. ಪವಿತ್ರ ಮೊಬೈಲ್ನಲ್ಲಿ A3 ಪವನ್, ಧನ್ರಾಜ್, ವಿನಯ್, ನಾಗರಾಜ್, ಲಕ್ಷ್ಮಣ್, ಗೆಳತಿ ಸಮತಾ ಮೊಬೈಲ್ ನಂಬರ್ಗಳು ರಿಟ್ರೀವ್ ಆಗಿದೆ. ಅಲ್ಲದೆ ಪವಿತ್ರ ಗೌಡ ಮೊಬೈಲ್ನಲ್ಲಿನ ಕಾಲ್ ಡೀಟೇಲ್ಸ್ಗಳು ಕೂಡ ಸಿಕ್ಕಿದೆ. ಪವಿತ್ರ ಗೌಡಳ ಐಫೋನ್ ಕೂಡ ಈಗ ರಿಟ್ರೀವ್ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬಂದಿವೆ. ಪವಿತ್ರ ಗೌಡ ಮನೋಜ್ ಎಂಬಾತನ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ದಾರೆ. ಆ ನಂತರದಲ್ಲಿ ಆ ಸಿಮ್ನಲ್ಲಿ ನಟ ದರ್ಶನ್ ಹೆಸರನ್ನ ಡಿ ಬಾಸ್ ಅಂತ ಸೇವ್ ಮಾಡ್ಕೊಂಡಿದ್ರೆ, ಉಳಿದ ಆರೋಪಿಗಳ ಹೆಸರುಗಳನ್ನು ಕೂಡ ಆಕೆ ಸೇವ್ ಮಾಡ್ಕೊಂಡಿರುವಂಥದ್ದು. 8ರಿಂದ 11ನೇ ತಾರೀಕು ಅಂದರೆ ರೇಣುಕಾ ಸ್ವಾಮಿ ಕೊಲೆಯಾದ ಆ 3 ದಿನಗಳ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾತಾಡಿದರೆ, ಯಾವೆಲ್ಲ ಚಾಟಿಂಗ್ ಹಿಸ್ಟ್ರಿಗಳು ಮಾಡಿದ್ದಾರೆ ಎಲ್ಲವೂ ಕೂಡ ಈಗ ರಿಟ್ರೀವ್ ಮಾಡಲಾಗಿದೆ. ಮೊಬೈಲ್ನಲ್ಲಿ ಪವಿ ಅಂತ ನಂಬರ್ ಸೇವ್. ದರ್ಶನ್ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಚಾಟಿಂಗ್ ಪತ್ತೆ. ಇನ್ನು ಕೊಲೆ ಆರೋಪಿ ದರ್ಶನ್ ಬಳಸ್ತಾ ಇದ್ದ ಐಫೋನ್ 15 ಕೂಡ ರಿಟ್ರೀವ್ ಮಾಡಲಾಗಿದೆ. ದರ್ಶನ್ ಮೊಬೈಲ್ನಲ್ಲಿ ಕೆಲವೊಂದು ಅಂಶಗಳು ಹೊರಬಿದ್ದಿದೆ. ಗೆಳತಿ ಪವಿತ್ರ ನಂಬರ್ ಅನ್ನ 3 ಹೆಸರಲ್ಲಿ ಸೇವ್ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಅಲ್ಲದೆ ದರ್ಶನ್ ಯಾರ್ಯಾರೊಂದಿಗೆ ಕರೆ, ವಾಟ್ಸ್ಆಪ್ ಚಾಟಿಂಗ್ ಮಾಡಿದ್ರು ಅನ್ನೋದನ್ನ ರಿಟ್ರೀವ್ ಮೂಲಕ ಬಯಲಿಗೆಳೆದಿದ್ದಾರೆ ಪೊಲೀಸರು. ದರ್ಶನ್ ಮೊಬೈಲ್ ರಿಟ್ರೀವ್. ಐಫೋನ್ 15 ಪ್ರೋ ಬಳಸ್ತಾ ಇದ್ದ ಕೊಲೆ ಆರೋಪಿ ದರ್ಶನ್. ಪವಿತ್ರ ನಂಬರ್ ಅನ್ನ 3 ಹೆಸರಲ್ಲಿ ಸೇವ್ ಮಾಡಿದ್ದ ದರ್ಶನ್. ಪವಿತ್ರ ಗೌಡ ಹೆಸರಲ್ಲಿ ಸೇವ್ ಆಗಿತ್ತು. ಪವಿತ್ರ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸ್ಆಪ್ ಚಾಟಿಂಗ್ ಗೊತ್ತಾಗಿದೆ. ಡಿಲೀಟ್ ಆಗಿದ್ದ ವಾಟ್ಸ್ಆಪ್ ಕಾಲ್ ರಿಟ್ರೀವ್ ನಲ್ಲಿ ಪತ್ತೆಯಾಗಿದೆ. ವಿನಯ್ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸ್ಆಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ. ಮ್ಯಾನೇಜರ್ ನಾಗರಾಜ್ ಜೊತೆಗೆ ವಾಟ್ಸ್ಆಪ್ ಕಾಲ್ ನ ಸಂಭಾಷಣೆ ಕೂಡ ಗೊತ್ತಾಗಿದೆ. ಜೂನ್ 8ರಿಂದ 11ರವರೆಗೂ 32 ಬಾರಿ ವಾಟ್ಸ್ಆಪ್ ಕರೆ ಮಾಡಲಾಗಿತ್ತು. ಪ್ರದೋಷ್ ಜೊತೆ 10 ಬಾರಿ ವಾಟ್ಸ್ಆಪ್ ಕಾಲ್ ನಲ್ಲಿ ಮಾತುಕತೆಯನ್ನ ನಡೆಸಲಾಗಿತ್ತು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ ಹಾಗೆ ಪವಿತ್ರ ಗೌಡಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಇಬ್ಬರ ಮೊಬೈಲ್ಗಳನ್ನು ಸಹ ಪೊಲೀಸರು ಸೀಸ್ ಮಾಡಿದ್ರು. ದರ್ಶನ್ ಹಾಗೆ ಪವಿತ್ರ ಗೌಡ ಬಳಸ್ತಿದ್ದಂತಹ ಐಫೋನ್ 15 ಮ್ಯಾಕ್ಸ್ ಪ್ರೋ ಈ ಮೊಬೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಹೆಸರುಗಳಲ್ಲಿ ಇವರು ಪವಿತ್ರ ಗೌಡ ಹಾಗೆ ದರ್ಶನ್ನ ಹೆಸರನ್ನು ಸೇವ್ ಮಾಡಿದ್ರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಹೆಸರನ್ನು ಡಿ ಅಂತೇಳಿ ಸೇವನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕ ದರ್ಶನ್ ಪವಿತ್ರ ಗೌಡಳನ್ನು 3 ಹೆಸರಿನಲ್ಲಿ ಸೇವ್ ಮಾಡಿದ್ರು. ಒಂದು ಪವಿ ಅಂತೇಳಿ ಒಂದು, ಮತ್ತು ಪವಿ PAVI ಅನ್ನೋ ಲೆಕ್ಕದಲ್ಲಿ ಒಂದು ಹೆಸರು, ಮತ್ತೊಂದು ಪವಿತ್ರ ಗೌಡ ಅನ್ನೋ ಹೆಸರಲ್ಲಿ. ಹೀಗೆ 3 ಹೆಸರುಗಳಲ್ಲಿ ಪವಿತ್ರ ಗೌಡ ಹೆಸರನ್ನು ಸೇವ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆ ಎಲ್ಲವನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಪೊಲೀಸರು ವಿಚಾರಿಸಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳು. ರೇಣುಕಾ ಸಾವಿನ ಬಳಿಕ ಪವಿತ್ರಾಗೆ ಕರೆ ಮಾಡಿದ್ದ ದರ್ಶನ್. ಹಲ್ಲೆ ಬಳಿಕ ರೇಣುಕಾ ಸ್ವಾಮಿ ಕೊನೆಯುಸಿರು ಚೆಲ್ಲಿದ್ದ. ಈ ವಿಷಯ ಪ್ರದೋಷ್ ಮೂಲಕ ಗೊತ್ತಾಗ್ತಾ ಇದ್ದ ಹಾಗೆ ಗೆಳತಿ ಪವಿತ್ರ ಗೌಡಗೆ ದರ್ಶನ್ ಫೋನ್ ಕಾಲ್ ಹಾಕಿದ್ರು. ಜೂನ್ 8ರ ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿ ಸಾವಾಗಿತ್ತು. ಆದ್ರೆ ಭಾನುವಾರ ಮಧ್ಯಾಹ್ನದವರೆಗೂ ಪವಿತ್ರ ಗೌಡಳಿಗೆ ಕೊಲೆ ವಿಚಾರ ಗೊತ್ತೇ ಇರಲಿಲ್ಲ. ಭಾನುವಾರ ಮಧ್ಯಾಹ್ನದ ವೇಳೆಗೆ ಪವಿತ್ರಾಗೆ ಕರೆ ಮಾಡಿದ್ದ ದರ್ಶನ್ ಪೊಲೀಸರು ಬಂದು ಏನಾದ್ರೂ ವಿಚಾರಿಸಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳುವಂತ ಮಾತ್ರ ಹೇಳಿ ಫೋನ್ ಕಟ್ ಮಾಡಿದ್ರು. ಬಳಿಕ ಆತಂಕದಲ್ಲಿ ಪವನ್ಗೆ ಪವಿತ್ರ ಗೌಡ ಕರೆ ಮಾಡಿದ್ದಾಗ ಸಾವಿನ ವಿಷಯ ಗೊತ್ತಾಗಿತ್ತು. ಭಯದಲ್ಲಿ ದರ್ಶನ್ ಸಂಪರ್ಕಕ್ಕೂ ಭಯ ಪಟ್ಟಿದ್ದ. ಪವಿತ್ರ ಗೌಡ ಮೊಬೈಲ್ ಅನ್ನ ಆನ್ಲೈನ್ ಅಲ್ಲೇ ಇಟ್ಟು. ಈ ಮಧ್ಯೆ ದರ್ಶನ್ ಬಂಧನದ ಬಳಿಕ ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪವಿತ್ರ ಕಣ್ಣೀರ್ ಹಾಕಿದ್ರು. ಈ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. A10 ವಿನಯ್ ಮೊಬೈಲ್ ನಲ್ಲಿ ರೇಣುಕಾ ಹತ್ಯೆಯ 10 ಫೋಟೋ. ಡಿ ಬಾಸ್ ವೈಫ್ ಅಂತ ಪವಿತ್ರ ನಂಬರ್ ಸೇವ್ ಮಾಡಿದ್ದ ವಿನಯ್.
A10 ವಿನಯ್ ಮೊಬೈಲ್ ಕೂಡ ರಿಟ್ರೀವ್ ಮಾಡಲಾಗಿದೆ. ತನ್ನ ಮೊಬೈಲ್ನಲ್ಲಿ ವಿನಯ್ ಪವಿತ್ರ ಗೌಡ ನಂಬರ್ ಅನ್ನ ಡಿ ಬಾಸ್ ವೈಫ್ ಅಂತ ಸೇವ್ ಮಾಡಿಕೊಂಡಿದ್ದಾನೆ. ವಿನಯ್ ಪ್ರದೋಷ್ ಪವನ್ ಜೊತೆ 42 ಬಾರಿ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಮಾಡಿದ್ದಾನೆ. ರೇಣುಕಾ ಪ್ರಕರಣ ಸಂಬಂಧ 10 ಫೋಟೋಗಳು ರಿಟ್ರೀವ್ ನಲ್ಲಿ ಪತ್ತೆಯಾಗಿದೆ. ರೇಣುಕಾ ಸ್ವಾಮಿನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದಂತಹ ಫೋಟೋ, ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದ ವೇಳೆ ಕ್ಲಿಕ್ಕಿಸಿದ ಫೋಟೋ, ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವ ಫೋಟೋ, ರೇಣುಕಾ ಸ್ವಾಮಿ ಶವವನ್ನ ಸುಮ್ನಳ್ಳಿ ರಾಜ ಕಾಲುವೆ ಬಳಿ ಬಿಸಾಡಿರುವ ಫೋಟೋ ರಿಟ್ರೀವ್ ನಲ್ಲಿ ಸಿಕ್ಕಿದೆ. ಈ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಇನ್ನು ವಿನಯ್ ಮೊಬೈಲ್ ಕೂಡ ರಿಟ್ರೀವ್ ಮಾಡಲಾಗಿದೆ. ರಿಟ್ರೀವ್ ಆದಂಥ ಮೊಬೈಲ್ನಲ್ಲಿ ಪವಿತ್ರ ಗೌಡ ಹೆಸರನ್ನು ಡಿ ಬಾಸ್ ವೈಫ್ ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಗೆ 42 ಬಾರಿ ಆತ ವಾಟ್ಸಪ್ ಕಾಲ್ನಲ್ಲಿ ಮಾತಾಡಿದ್ದಾನೆ. 10 ಫೋಟೋಗಳು ಕೂಡ ರಿಟ್ರೀವ್ ಆಗಿರುವಂಥದ್ದು. ಆ 10 ಫೋಟೋಗಳಲ್ಲಿ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ ಒಂದು ಫೋಟೋ, ಪಟ್ಟಣಗೆರೆಯಲ್ಲಿ ಆತನನ್ನು ಕೂಡಿ ಹಾಕಿದಂಥ ವೇಳೆಯಲ್ಲಿ ಒಂದು ಫೋಟೋ, ಆತ ಸಾವನ್ನಪ್ಪಿದ ಮೇಲೆ ಒಂದು ಫೋಟೋ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಸುಮ್ನಳ್ಳಿಯ ರಾಜಕಾಲುವೆ ಬಳಿ ಏನೋ ಶವವನ್ನು ಬಿಸಾಕ್ತಾರೆ, ಬಿಸಾಕಿದ ವೇಳೆಯಲ್ಲೂ ಕೂಡ ಮತ್ತೊಂದು ಫೋಟೋವನ್ನು ತೆಗೆದುಕೊಂಡಿರೋದು ಕೂಡ ರಿಟ್ರೀವ್ನಲ್ಲಿ ಪತ್ತೆಯಾಗಿರುವಂಥದ್ದು. ಮೈಸೂರಿನಲ್ಲಿ ದರ್ಶನ್ ಬಂಧಿಸಿದ್ದೇ ರೋಚಕ. ಪೊಲೀಸರ ದಾರಿ ತಪ್ಪಿಸಲು ದರ್ಶನ್ ಬಾಡಿಗಾರ್ಡ್. ಹತ್ಯೆ ಸುತ್ತ ಜಾಡು ಹಿಡಿದ ಪೊಲೀಸರು ಮೈಸೂರಿನ ಕಡೆ ಪ್ರಯಾಣ ಬೆಳೆಸಿದ್ರು. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಪೊಲೀಸರ ದಾರಿ ತಪ್ಪಿಸೋಕೆ ದರ್ಶನ್ ಬಾಡಿಗಾರ್ಡ್ ಪ್ರಯತ್ನ ಪಟ್ಟಿದ್ರು. ಹಾಗಾದ್ರೆ ದರ್ಶನ್ ರನ್ನ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದು ಹೇಗೆ ಅಂತ ನೋಡುವುದಾದ್ರೆ, ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇದ್ರು. ಮೊದಲಿಗೆ ಪೊಲೀಸರಿಗೆ ದಾರಿ ತಪ್ಪಿಸೋ ಕೆಲಸವನ್ನ ಹೋಟೆಲ್ ಸಿಬ್ಬಂದಿ ಮಾಡಿದ್ರು. ದರ್ಶನ್ ಇದ್ದ ರೂಮ್ ನಂಬರ್ ಹೇಳದೆ ಸಿಬ್ಬಂದಿ ಸತ್ತಾಯಿಸಿದ್ರು. ಹೋಟೆಲ್ನಲ್ಲಿ ಕೆಲ ಕಾಲ ಪೊಲೀಸರು ಕಾದಿದ್ರು. ಆಗ ದಿಢೀರನೆ ಬಂದಿದ್ದ 3 ಬಾಡಿಗಾರ್ಡ್ಸ್. ಪೊಲೀಸರನ್ನ ನೋಡಿ ತರಾತುರಿಯಲ್ಲಿ ದರ್ಶನ್ ಕಾರ್ನಲ್ಲಿ ಹೋಗ್ತಾ ಇದ್ದ ಬಾಡಿಗಾರ್ಡ್ಸ್. ಆಗ ಬಾಡಿಗಾರ್ಡ್ಸ್ ಅನ್ನ ಅಡ್ಡ ಹಾಕಿ ಮೊಬೈಲ್ ಅನ್ನ ಪೊಲೀಸರು ಕಿತ್ಕೊಂಡ್ರು. ದರ್ಶನ್ ರೂಮ್ ತೋರಿಸುವಂತೆ ಬಾಡಿಗಾರ್ಡ್ಸ್ಗೆ ಗದರಿದ್ರು ಪೊಲೀಸರು. ಬಳಿಕ ರೂಮ್ ತೋರಿಸೋದಕ್ಕೆ ಬಾಡಿಗಾರ್ಡ್ಸ್ ಕರೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಕೀ ಬಳಸಿ ದರ್ಶನ್ ಇದ್ದ ರೂಮ್ ಅನ್ನ ಪೊಲೀಸರು ಓಪನ್ ಮಾಡಿದ್ರು. ಈ ವೇಳೆ ರೂಮ್ ನಲ್ಲಿ ಸ್ನಾನ ಮಾಡ್ತಾ ಇದ್ದ ನಟ ದರ್ಶನ್ಗೆ ವಿಚಾರಣೆಗೆ ಬರಬೇಕು ಅಂತ ಪೊಲೀಸರು ಹೇಳ್ತಾರೆ. ರೂಮ್ ನಲ್ಲೇ ದರ್ಶನ್ ಅನ್ನ ವಶಕ್ಕೆ ಪಡೆದಿದ್ದ ಎಸಿಪಿ ಚಂದ್ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಪೊಲೀಸ್ ಜೀಪ್ ನಲ್ಲಿ ಬೆಂಗಳೂರಿನತ್ತ ಪೊಲೀಸರು ಕರ್ಕೊಂಡು ಬರ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಆದ ಬಳಿಕ ದರ್ಶನ್ ಬೆಂಗಳೂರನ್ನ ತೊರೆದು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡ್ಕೊಂಡಿದ್ರು. ಅವರನ್ನ ಬಿಟ್ಟು ವಾಪಸ್ ಬಂದಿದ್ದಂತಹ ಪ್ರದೋಷ್ ಮತ್ತು ವಿನಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಅದಾಗಲೇ ಮಾಡಿದ್ರು. ಆದರೆ ಈ ಬಗ್ಗೆ ಸಣ್ಣ ಸುಳಿವು ಕೂಡ ದರ್ಶನ್ಗೆ ಪೊಲೀಸರು ಕೊಟ್ಟಿರಲಿಲ್ಲ. ಜೂನ್ 11ನೇ ತಾರೀಕು ಬೆಳಗ್ಗೆ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮ್ಗಳು ನಡೆದಿತ್ತು. ಹೋಟೆಲ್ನ ಸಿಬ್ಬಂದಿಗಳು ರೂಮನ್ನು ತೋರಿಸೋದಕ್ಕೆ ಹಿಂದೇಟನ್ನು ಹಾಕಿ ಅಲ್ಲೊಂದಿಷ್ಟು ತಡವನ್ನು ಮಾಡುವ ಕೆಲಸವನ್ನು ಮಾಡಿದರು. ಅದಾದ ಬಳಿಕ 3 ಬಾಡಿಗಾರ್ಡ್ಗಳು ದರ್ಶನ್ ರವರ ಕಾರ್ನಲ್ಲಿ ಅಲ್ಲಿಂದ ಹೊರಡೋದಕ್ಕೆ ತಯಾರಾದಂತಹ ಸಂದರ್ಭ ಪೊಲೀಸರು ಅವರನ್ನು ತಡೆದು ಎಲ್ಲಿ ರೂಮು ಅಂತೇಳಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ರೂಮಿನ ನಂಬರನ್ನು ಹೇಳಿದರು. ಪೊಲೀಸರು ಬೇರೆ ಕೀ ಬಳಸಿ ರೂಮನ್ನು ಡೋರನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಸ್ನಾನವನ್ನು ಮಾಡ್ತಿದ್ರು. ನಾವು ಪೊಲೀಸರು ಹೊರಗಡೆ ಬಾ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಾಗ 4 ನಿಮಿಷದಲ್ಲಿ ಬರ್ತೀನಿ ಅಂತೇಳಿ ಬಟ್ಟೆ ಹಾಕ್ಕೊಂಡು ಬಂದಂತಹ ದರ್ಶನ್ರನ್ನ ನಡಿ, ನಿನ್ನ ಮೇಲೆ ಕೊಲೆ ಆರೋಪದ ಕೇಸ್ ಇದೆ, ಈ ರೀತಿಯಾಗಿ ನೀನು ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ಯಾ, ನಮ್ಮ ಬಳಿ ಸಾಕಷ್ಟು ಸಾಕ್ಷಿ ಇದೆ, ನಡಿ ಸ್ಟೇಷನ್ಗೆ ಅಂತೇಳಿ ಮೈಸೂರಿನಿಂದ ಚಂದನ್ ಟೀಮ್ ಕರೆತರುವ ಕೆಲಸವನ್ನ ಮಾಡಿದ್ರು. ಒಟ್ಟಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಭಯಾನಕ ಸತ್ಯಗಳು ಹೊರಬರ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿನ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಇವರೇನು ಮನುಷ್ಯರೋ ಇಲ್ಲ ರಾಕ್ಷಸರೋ ಅನ್ನೋ ಭಾವನೆ ಮೂಡಿಸುವಂತಹ ಕ್ರೌರ್ಯ ದರ್ಶನವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.